ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಕಲಬುರಗಿಗೆ ಬಾಂಬರ್ ಬಂದಿರುವ ಬಗ್ಗೆ ಮಾಹಿತಿ ಪಕ್ಕಾ ಆಗಿದೆ ಎನ್ಐಎ ಅವರಿಗೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆ ಬಾಂಬರ್ ಕಲಬುರಗಿಗೆ ಬಂದಿರುವ ಬಗ್ಗೆ ಪಕ್ಕಾ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಕಲಬುರಗಿನಲ್ಲೇ ಬೀಡು ಬಿಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳ ತಂಡ. ಕಲಬುರಗಿಯ ರಾಮ ಮಂದಿರ ಸರ್ಕಲ್ ಬಳಿ ಬಸ್ ಇಳಿದಿರುತ್ತಾನೆ ಶಂಕಿತ ಅಂತ ಗೊತ್ತಾಗಿದೆ. ಅಲ್ಲಿಂದ ಬಾಂಬರ್ ಎಲ್ಲಿಗೆ ಹೋಗಿದ್ದಾನೆ ಅಂತದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬದಲಿಗೆ PFI ಮತ್ತು SDPI ಜೊತೆ ಸಂಪರ್ಕ ಹೊಂದಿರುವ ಶಂಕೆಯ ಮೇಲೆ ಈಗ ತಲಾಶನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಹಾಗಾಗಿ NIA ಅಧಿಕಾರಿಗಳು ಈಗ ಕಲಬುರಗಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಲಿಂಕ್ ಸಿಗುತ್ತೆ, ಆತನ ಪರಿಚಯಸ್ಥರೋ ಅಥವಾ ಈಗ ಹೇಳ್ತಾ ಇದ್ದಾರಲ್ಲ ನಿಷೇಧಿತ PFI ಅಥವಾ SDPI ಸಂಘಟನೆಯ ಸದಸ್ಯರ ಜೊತೆ ಆತ ಏನೋ ಸಂಪರ್ಕ ಇತ್ತು ಅಂತ, ಅದರ ಬಗ್ಗೆ ತಲಾಶ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಪ್ರವೀಣ್, ಈಗ ಕಲಬುರಗಿನಲ್ಲೇ ಇರ್ತಕ್ಕಂಥ NIA ಅಧಿಕಾರಿಗಳು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ಆ ಬಾಂಬರ್ ಕಲಬುರಗಿಗೆ ಬಂದು ನಂತರ ಆತ ಯಾವ ಕಡೆ ಹೋದ, ಏನು ಆತನ ಚಲನವಲನ, ಇದೆಲ್ಲ ಮಾಹಿತಿ ಸಿಕ್ಕಿದೆಯಾ ಹೇಗೆ ಅಂತ? ಅರವಿಂದ್, ಈಗ ಬಳ್ಳಾರಿಯಿಂದ ಕಲಬುರಗಿಗೆ ಆ ಒಂದು ರಾಮೇಶ್ವರ ಕೆಫೆ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಶಂಕಿತ ಉಗ್ರ, ಆತ ಕಲಬುರಗಿಗೆ ಬಂದಿರೋದು NIA ಅಧಿಕಾರಿಗಳಿಗೆ ದೃಢಪಟ್ಟಿದೆ. ಅಂದ್ರೆ ಮಾರ್ಚ್ 1ನೇ ತಾರೀಕು ಬಳ್ಳಾರಿಯಿಂದ ಬಸ್ನಲ್ಲಿ AC ಸ್ಲೀಪರ್ ಬಸ್ನಲ್ಲಿ ಕುಳಿತುಕೊಂಡು ಕಲಬುರಗಿಗೆ ಮಾರ್ಚ್ 2ರಂದು ಬೆಳಗ್ಗೆಗೆ ಬಂದಿದ್ದಾನೆ. ಅದರಲ್ಲೂ ಕೂಡ ಇನ್ನೂ ಕೆಲವು ಅನುಮಾನಗಳು ಆ NIA ಅಧಿಕಾರಿಗಳಿಗೆ ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ AC ಸ್ಲೀಪರ್ ಬಸ್ನಲ್ಲಿ 2 ನಾನ್ ಬುಕಿಂಗ್ ಸೀಟ್ಗಳನ್ನು ಆತ ಇಬ್ಬರು ವ್ಯಕ್ತಿಗಳು ಆ ಒಂದು ಬಸ್ನಲ್ಲಿ ಹತ್ಕೊಂಡು ಟಿಕೆಟ್ ಅನ್ನು ಪಡೆದು ಕಲಬುರಗಿಗೆ ಪ್ರಯಾಣ ಮಾಡಿದ್ರು. ಅದರಲ್ಲಿ ಓರ್ವ ವ್ಯಕ್ತಿ ಏನಂದ್ರೆ, ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಕಲಬುರಗಿಯ ರಾಮ ಮಂದಿರ್ ಸರ್ಕಲ್ನ ಒಂದು ಆಗಿದೆ. ಈ ಒಂದು ಪ್ರದೇಶದಲ್ಲಿ ಏನಂದ್ರೆ ಶಂಕಿತ ಉಗ್ರ ಇಳಿದು ಇಲ್ಲಿಂದ ಬೇರೆ ಕಡೆ ಮೂವ್ ಆಗಿರೋ ಬಗ್ಗೆ NIA ಅಧಿಕಾರಿಗಳು ಈಗಾಗಲೇ ಅವರಿಗೆ ಒಂದಿಷ್ಟು ಮಾಹಿತಿಗಳು ಕೂಡ ಸಿಕ್ಕಿವೆ. ಹೀಗಾಗಿ ಇಲ್ಲಿರುವಂತಹ ಎಲ್ಲ ಒಂದು CCTV ದೃಶ್ಯಾವಳಿಗಳೇನಿದ್ದಾವೆ, ಈ ಒಂದು ರಾಮ ಮಂದಿರ್ ಸರ್ಕಲ್ ಬಳಿ ಇರುವಂತಹ ಎಲ್ಲ CCTV ದೃಶ್ಯಾವಳಿಗಳನ್ನು ಕೂಡ ಈಗ NIA ಅಧಿಕಾರಿಗಳು ಏನಂದ್ರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಬಳ್ಳಾರಿಯಿಂದ ಕಲಬುರಗಿಗೆ ಬಂದಂತಹ KA 32 F1885 ಈ ಒಂದು ಬಸ್ನಲ್ಲಿ ಅವತ್ತು ದಿನ ಕಾರ್ಯನಿರ್ವಹಿಸಿದಂತಹ ಕಂಡಕ್ಟರ್ನನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಬ್ಬರಿಗೆ ಏನಂದ್ರೆ ಟಿಕೆಟ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಮತ್ತೆ ಅವರ ಚಲನವಲನಗಳು ಯಾವ ರೀತಿಯಾಗಿತ್ತು, ಅವರ ಬಳಿ ಏನಾದರೂ ಮೊಬೈಲ್ಗಳಿತ್ತ ಎಂಬುದರ ಬಗ್ಗೆ ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು NIA ಅಧಿಕಾರಿಗಳು ಏನಂದ್ರೆ ಆ ಒಂದು ಕಂಡಕ್ಟರ್ನನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಲಬುರಗಿಗೆ ಬಂದಿರೋದು ಕನ್ಫರ್ಮ್ ಆಗಿದೆ. ಇಲ್ಲಿಂದ ಎಲ್ಲಿ ಮೂವ್ ಆಗಿದ್ದಾನೆ ಅನ್ನೋದು ಇನ್ನೂ NIA ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರವೀಣ್, ಧನ್ಯವಾದ. ಸೊ